ಹೊನ್ನಾವರ ಪಟ್ಟಣದ ಫಾರೆಸ್ಟ್ ಕಾಲೋನಿಯ ಸಮೀಪದ ರಸ್ತೆ ಅವ್ಯವಸ್ಥೆಯಿಂದ ಸಂಚಾರ ದುಸ್ತರವಾಗಿದ್ದು, ಸಾರ್ವಜನಿಕರು ಪಟ್ಟಣ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 4-5 ವರ್ಷದಿಂದ ಪ್ರಭಾತ್ ನಗರದ ವಿವಿಧೆಡೆ ರಸ್ತೆ ಅವ್ಯವಸ್ಥೆ ಸಮಸ್ಯೆಯಾಗಿದ್ದು, ಈ ಬಾರಿಯ ಮಳೆಗಾಲದ ಆರಂಭದಲ್ಲೇ ಈ ಸಂಕಷ್ಟ ಮತ್ತೊಮ್ಮೆ ಕಾಡ್ತಿದೆ. ಹೆದ್ದಾರಿಗೆ ಹೊಂದಿಕೊಂಡು ಕಾಂಕ್ರೀಟ್ ರಸ್ತೆ ಇದ್ದು, ನಂತರ ರಸ್ತೆಯ ಮುಕ್ತಾಯಕ್ಕೆ ಬೃಹತ್ ಹೊಂಡದ ರಸ್ತೆಯಾಗಿದೆ. ಹಲವು ಬಾರಿ ರಸ್ತೆ ಸರಿಪಡಿಸುವಂತೆ ಮನವಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದೀಗ ಮಳೆಗಾಲ ಆರಂಭವಾಗಿದ್ದು, ಹೊಂಡದಲ್ಲಿ ನಿಂತ ಮಳೆ ನೀರನ್ನು ಹೋಗಲಾಡಿಸಲು ಪಟ್ಟಣ ಪಂಚಾಯಿತಿ ಕಡೆಯಿಂದ ಮಣ್ಣು ತಂದು ಸುರಿಯಲಾಗಿದೆ. ಇದರಿಂದ ರಸ್ತೆ ಕೆಸರಿನ ಗದ್ದೆಯಂತಾಗಿದ್ದು, ರಸ್ತೆ ದಾಟಲು ಸಾಧ್ಯವಾಗ್ತಿಲ್ಲ. ಈ ಹೊಂಡದ ಗುಂಡಿಯ ರಸ್ತೆಯ ಮೇಲೆ ಹೋಗಿ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿದೆ. ಆಟೋ, ಕಾರು ವಾಹನಗಳು ಹರಸಾಹಸ ಪಟ್ಟು ಸಾಗಿದರೂ ವಾಹನ ಪೂರ್ತಿ ಕೆಸರು ಆವರಿಸುತ್ತಿದೆ. ಶಾಲಾ ಮಕ್ಕಳು, ವಯೋವೃದ್ಧರು ಕೆಸರಿನ ರಾಡಿ ಮೈಗೆ ಎರಚುವ ಭಯದಲ್ಲೇ ಈ ರಸ್ತೆಯಲ್ಲಿ ಸಾಗಬೇಕಿದೆ. ಮಳೆಗಾಲದ ಪೂರ್ವದಲ್ಲಿ ಮಣ್ಣು ತಂದು ಹಾಕಿದ್ದರೆ ಮಣ್ಣು ಗಟ್ಟಿಯಾಗಿ ಈ ರೀತಿ ಸಮಸ್ಯೆ ಸಂಭವಿಸುತ್ತಿರಲಿಲ್ಲ. ಮಳೆಗಾಲವಾಗಿರುವುದರಿಂದ ಸಿಮೆಂಟ್ ಮಿಶ್ರಿತ ಕಾಂಕ್ರೀಟ್ ತಂದು ಈ ಸ್ಥಳದಲ್ಲಿ ಹಾಕಿದ್ದರೂ ಈ ಸಮಸ್ಯೆ ಉದ್ಭವಿಸುತ್ತಿರಲಿಲ್ಲ. ಸಾರ್ವಜನಿಕರ ಬಗ್ಗೆ ಕಾಳಜಿ ಇಲ್ಲದೆ ಈ ಕೆಲಸ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಲು ಪಟ್ಟಣ ಪಂಚಾಯತ್ ಸದಸ್ಯರಿಂದಲೂ ಆಗುತ್ತಿಲ್ಲ. ಸದಸ್ಯರು ಇದ್ದಾರೋ ಇಲ್ಲವೋ ಎಂದು ತಿಳಿಯುತ್ತಿಲ್ಲ. ಇನ್ನು ಕ್ಷೇತ್ರದ ಶಾಸಕರು ಸರ್ಕಾರ ಇದ್ದಾಗ ಒಂದು ರೀತಿ, ಈಗ ಇನ್ನೊಂದು ರೀತಿ ಸಬೂಬು ಹೇಳುತ್ತಾ ದಿನ ಕಳೆಯುತ್ತಿದ್ದು, ಅಧಿಕಾರಿಗಳು ಆಡಿದ್ದೇ ಆಟವಾಗಿ ಹೊನ್ನಾವರ ಪಟ್ಟಣ ಪಂಚಾಯಿತಿ ಮಾರ್ಪಟ್ಟಿದೆ ಎಂದು ಈ ಭಾಗದ ನಿವಾಸಿಗಳು ಆರೋಪಿಸುತ್ತಿದ್ದಾರೆ. ಪಟ್ಟಣದ ವಿವಿಧೆಡೆ ಹೊಂಡ ಮುಚ್ಚಲು ಮಣ್ಣನ್ನು ಬಳಸದೆ ಕಾಂಕ್ರೀಟ್ ವಸ್ತು ಬಳಸಬೇಕು. ಫಾರೆಸ್ಟ್ ಕಾಲೋನಿಯ ಸಮಸ್ಯೆ 5 ದಿನದಲ್ಲಿ ಬಗೆಹರಿಸದೆ ಹೋದಲ್ಲಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರಲಾಗುವುದು. ಮುಂದಿನ ದಿನದಲ್ಲಿ ಸಮಸ್ಯೆ ಬಗೆಹರಿಯದೆ ಹೋದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಮನೆ ಹಾಗೂ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ಈ ಭಾಗದ ನಿವಾಸಿಗಳು ಎಚ್ಚರಿಸಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.